ಎಲ್ಲ ಬಂಧು ಮಿತ್ರರಿಗೆ ನಮಸ್ಕಾರ. ಮಾದಪ್ಪ ಧ್ಯಾನ ಮಾಡಿದ ಪುಣ್ಯಸ್ಥಳ ಕರ್ನಾಟಕ ರಾಜ್ಯ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನಲ್ಲಿರುವ 3000 ಅಡಿ ಎತ್ತರದಲ್ಲಿದ್ದು ಕರ್ನಾಟಕ ತಮಿಳುನಾಡಿನ ಗಡಿಯಲ್ಲಿದೆ. ಪಶ್ಚಿಮ ಘಟ್ಟದಿಂದ ಪೂರ್ವ ಘಟ್ಟದವರೆಗೆ ಹರಡಿಕೊಂಡಿರುವ ಮಲೆ ಮಹದೇಶ್ವರ ಬೆಟ್ಟ. ಮಹದೇಶ್ವರ ಸ್ವಾಮಿಯ ತಂದೆ ಚಂದ್ರಶೇಖರ ಮೂರ್ತಿ, ತಾಯಿ ಉತ್ತರಾಜಮ್ಮ. ಇವರ ಕುಲ ಆದಿಜಾಂಬವ. ಶ್ರವಣ ಎಂಬ ರಾಕ್ಷಸನ ತಂತ್ರವಿದ್ಯೆಗಳು ನಾಶಪಡಿಸಿ ಸಾಧು ಸಂತರು ಜನರನ್ನು ಅವನಿಂದ ಕಾಪಾಡಿ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ನೆಲೆಸಿದರು. ದಟ್ಟ ಕಾಡಿನ ಮಧ್ಯೆ ಇರುವ ಪ್ರಸಿದ್ಧ ಶೈವ ಯಾತ್ರೆ ಅಂದರೆ ದೇವಿಯ ಶಕ್ತಿಯ ಕೇಂದ್ರವಾಗಿದೆ. ಮಾದಪ್ಪ 7 ಬೆಟ್ಟಗಳಲ್ಲಿ ನೆಲೆಸಿದ್ದನು. ಆನೆಮಲೆ, ಜೇನುಮಲೆ, ಕಾಡುಮಲೆ, ಕನುಮಲೆ, ಪೊನ್ನಾಚಿಮಲೆ, ಪವಲಮಲೆ, ಪಚ್ಚೆಮಲೆ. 15ನೇ ಶತಮಾನದಲ್ಲಿ ಪವಾಡಗಳ ಮೂಲಕ ಕತ್ತಲೆಯಿಂದ ಬೆಳಕು ತಂದ ಮಾದಪ್ಪ ಹುಲಿಯನ್ನು ತನ್ನ ವಾಹನ ಮಾಡಿಕೊಂಡಿದ್ದ. ಪವಿತ್ರ ತೀರ್ಥವಾದ ಅಂತರಗಂಗೆಯಲ್ಲಿ ಭಕ್ತರು ಸ್ನಾನ ಮಾಡುತ್ತಾರೆ. ಈ 7 ಬೆಟ್ಟಗಳಲ್ಲಿ ಮಾದಪ್ಪ ಧ್ಯಾನದಲ್ಲಿ ಇದ್ದಾಗ ಕಾಡು ಪ್ರಾಣಿಗಳು ಶಾಂತವಾಗಿ ಇರುತ್ತಿದ್ದರಂತೆ. ಮಲೆ ಮಹದೇಶ್ವರ ಬೆಟ್ಟಕ್ಕೆ ಶಿವನ ಒಂದು ಅವತಾರ ಎಂದು ಭಕ್ತರು ದರ್ಶನ ಪಡೆಯಲು ಬರುತ್ತಾರೆ. ಮಹದೇಶ್ವರ ಬೆಟ್ಟದಲ್ಲಿ 108 ಅಡಿ ಮಾದಪ್ಪ ಪ್ರತಿಮೆ ಅಂದರೆ ಸ್ಟ್ಯಾಚ್ಯೂ ಎಲ್ಲರಿಗೂ ಆಕರ್ಷಣೆಯಾಗಿದೆ. ಮಾದಪ್ಪನಿಗೆ ಜನರು ಭಕ್ತಿಯಿಂದ 7 ಬೆಟ್ಟಗಳ ಅಧಿಪತಿ, 77 ಬೆಟ್ಟಗಳ ಒಡೆಯ, ಮಾದಪ್ಪನಿಗೆ ಉಘೆ ಉಘೆ ಎಂದು ಕರೆಯುತ್ತಾರೆ. ಪ್ರಕೃತಿ ಸೌಂದರ್ಯ ನೋಡಲು ಬರುವವರು ಇಲ್ಲಿ ನೆಲೆಸಿರುವ ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಕೊಡಬಾರದು. ನಾವು ತೆಗೆದುಕೊಂಡು ಹೋಗುವ ಪ್ಲಾಸ್ಟಿಕ್ ಚೀಲದಲ್ಲಿ ಆಹಾರ ಪೊಟ್ಟಣಗಳು ಪ್ರಾಣಿ ಪಕ್ಷಿಗಳಿಗೆ ವಿಷವಾಗಿ ಪರಿವರ್ತನೆ ಆಗುತ್ತವೆ. ಇದರ ಬಗ್ಗೆ ಜನರು ಅರಿವು ಮಾಡಿಕೊಳ್ಳಬೇಕು. ಬಂಧುಗಳೇ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.